ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದ ನಂತರ ಭಾರತವು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಆರ್ಥಿಕತೆಯಲ್ಲಿ ಪ್ರಬಲವಾಗಿದೆ. ಭಾರತಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡದ ದೇಶಗಳು ಇಂದು ಅದೇ ಭಾರತಕ್ಕೆ ಮತ್ತು ಭಾರತದ ಪ್ರಧಾನಮಂತ್ರಿಗಳಿಗೆ ಗೌರವವನ್ನ ಕೊಡ್ತಾ ಇವೆ. ಇಂಥ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಲ್ಲಿ ಭಯಾನಕ ಸುರಂಗ ಇದೆ. ಈ ಸುರಂಗ ಮಾರ್ಗದಲ್ಲಿ ಪ್ರತಿದಿನ ಪ್ರಧಾನಿ ನರೇಂದ್ರ ಮೋದಿಯವರು ಓಡಾಡ್ತಾರೆ. ಹಾಗಾದ್ರೆ ಪ್ರಧಾನಮಂತ್ರಿ ಬಂಗಲೆಯಲ್ಲಿ ಏನಿದು ರಹಸ್ಯ ಸುರಂಗ? ಭಾರತದಲ್ಲಿ ಅತ್ಯಂತ ಪ್ರಬಲವಾದ ಹಾಗೂ ಶಕ್ತಿಯುತವಾದ ಹುದ್ದೆ ಅಂದ್ರೆ ಅದು ಪ್ರಧಾನಮಂತ್ರಿ ಹುದ್ದೆ. ಅಂತಹ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಆಸೀನರಾಗಿರುವ ನರೇಂದ್ರ ಮೋದಿಯವರು ಇರುವ ಬಂಗಲೆಯ ಅತಿ ದೊಡ್ಡ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಾ? ಪ್ರಧಾನಿ ಜೊತೆ ಈ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ? ಈ ಬಂಗಲೆಯಲ್ಲಿ ನರೇಂದ್ರ ಮೋದಿ ಒಬ್ಬರೇ ವಾಸವಾಗಿರ್ತಾರಾ ಅಥವಾ ಯಾರಾದರೂ ಜೊತೆಗೆ ಇದ್ದಾರಾ? ಮೋದಿಯವರ ಅಧಿಕೃತ ಬಂಗಲೆ ಎಲ್ಲಿದೆ? ನಿಜಕ್ಕೂ ಈ ಬಂಗಲೆಯಲ್ಲಿ ಸುರಂಗ ಮಾರ್ಗ ಇದೆಯಾ? ಇದ್ದರೆ ಆ ಸುರಂಗ ಮಾರ್ಗ ಎಲ್ಲಿಗೆ ಸೇರುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಹೇಗಿರುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಮೋದಿ ಅವರು ದೇಶಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ನೀವು ಸಹ ಮೋದಿ ಅವರ ಅಭಿಮಾನಿಯಾಗಿದ್ರೆ ಹಾಗೂ ಈ ಬಾರಿ ಮತ್ತೊಮ್ಮೆ ಮೋದಿಯವರೇ ಪ್ರಧಾನಿಯಾಗಬೇಕು ಅಂದ್ರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮೋದಿಜಿ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಮೋದಿಜಿ ವಾಸವಾಗಿರುವ 7RCR ಅಥವಾ 7 ಲೋಕ ಕಲ್ಯಾಣ ಮನೆಯಲ್ಲಿ ಏನಿದೆ? ಇದರಲ್ಲಿ ರಹಸ್ಯ ಸುರಂಗಗಳು ಇದೆಯಾ ಎಂಬ ರೋಚಕ ಕಹಾನಿಗಳಿಗೆ ಉತ್ತರ ಇಲ್ಲಿದೆ. ರಾಬರ್ಟ್ ರೀಸಲ್ ನಿಂದ ನಿರ್ಮಾಣವಾದ ನರೇಂದ್ರ ಮೋದಿ ಅವರ ಮನೆ ದೆಹಲಿಯ ಲೋಕ ಕಲ್ಯಾಣದಲ್ಲಿದೆ. ಪ್ರಧಾನಮಂತ್ರಿಗಳ ಮನೆ ಅಂದ್ರೆ ಅದು ಕೇವಲ ಒಂದು ಬಂಗಲೆ ಮಾತ್ರವಲ್ಲ, ಅದೊಂದು ದೊಡ್ಡ ಕಾಂಪೌಂಡ್. ಅಲ್ಲಿ ಒಟ್ಟು 6 ಬಂಗಲೆಗಳಿವೆ. ಅಲ್ಲಿಗೆ ತರತರವಾದ ನಂಬರ್ಗಳನ್ನ ಇಡಲಾಗಿದೆ. ಅಂದ್ರೆ 1, 3, 5, 7, 9. ನಂಬರ್ 9ರ ಮನೆಯಲ್ಲಿ SPG ಇರುತ್ತೆ, ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ರೂಮ್. ಇದು ಪ್ರಧಾನಮಂತ್ರಿಯವರ ಹಾಗೂ ಅವರ ಕುಟುಂಬದವರು ಜೊತೆಗೆ ಮಾಜಿ ಪ್ರಧಾನಿಗಳ ಭದ್ರತೆಗೆ ಇರುವ ವಿಶೇಷ ಭದ್ರತಾ ಪಡೆ. ನಂಬರ್ 5ರ ಮನೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಸ ಮಾಡ್ತಾರೆ. ಈ ಮನೆಯಲ್ಲಿ ನರೇಂದ್ರ ಮೋದಿ ಅವರು ಮಾತ್ರ ವಾಸ ಮಾಡ್ತಾರೆ. ಈ ಬಂಗಲೆಯಲ್ಲಿ ಕೆಲಸಗಾರರನ್ನ ಹೊರತುಪಡಿಸಿ ಮೋದಿಯವರ ಜೊತೆಗೆ ಬೇರೆ ಯಾರು ಕುಟುಂಬಸ್ಥರು ಇರೋದಿಲ್ಲ. ಸೊ ಬಂಗಲೆ ನಂಬರ್ 5 ಮೋದಿ ಮನೆ ಆದ್ರೆ ಬಂಗಲೆ ನಂಬರ್ 7 ನಲ್ಲಿ ಗೃಹ ಕಚೇರಿ ಇದೆ. ಇದರಲ್ಲಿ ಮೋದಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲು ಬುಲೆಟ್ ಪ್ರೂಫ್ ಗ್ಲಾಸ್ ಗಳನ್ನ ನಿರ್ಮಿಸಲಾಗಿದೆ. ಇದರಲ್ಲಿ ಪ್ರಧಾನಿ ಮನೆಯಿಂದ ಗೃಹ ಕಚೇರಿಗೆ ಹಾಗೂ ಗೃಹ ಕಚೇರಿಯಿಂದ ಮನೆಗೆ ಹೋಗ್ತಾರೆ. ಆದ್ರೆ ಇವರ ಬಂಗಲೆಯಲ್ಲಿ ನಿಜಕ್ಕೂ ಸುರಂಗ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ. ಇವರು ಹೊರಬರಲು ಒಂದು ಸುರಂಗ ಖಂಡಿತ ಇದೆ. ಇದು ಪ್ರಧಾನಿ ನಿವಾಸದಿಂದ ಶುರುವಾಗಿ 1.5 ಕಿಲೋಮೀಟರ್ ದೂರದ ಏರ್ಪೋರ್ಟ್ ಗೆ ಸಂಪರ್ಕ ಮಾಡುತ್ತೆ. ಇದನ್ನ 2010ರಲ್ಲಿ ಕಾಮಗಾರಿ ಶುರು ಮಾಡಿ 2014ರಲ್ಲಿ ಮನಮೋಹನ್ ಸಿಂಗ್ ಅವರ ಹುದ್ದೆ ಅಂತ್ಯವಾದ ವೇಳೆಗೆ ನಿರ್ಮಾಣವಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿಜಿ ಇದನ್ನ ಬಳಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದ ಮೇಲೆ ವಿಮಾನ ಹಾರಾಟವನ್ನ ನಿಷೇಧಿಸಲಾಗಿದೆ. ಇಷ್ಟು ಕಠಿಣ ಭದ್ರತೆ ಇರುವ ಪ್ರಧಾನಿ ನಿವಾಸಕ್ಕಿರುವುದು ಒಂದೇ ಮಾರ್ಗ. ಈ ಮಾರ್ಗ ಪ್ರವೇಶಿಸ್ತಾ ಇದ್ದಂತೆ ಮೊದಲು ಸಿಗೋದು ಬಂಗಲೆ ನಂಬರ್ 9. ಇದರಲ್ಲಿ ಶಸ್ತ್ರಸಜ್ಜಿತ ವಿಶೇಷವಾದ ಭದ್ರತಾ ಪಡೆ ಸದಾ ನೆಲೆಗೊಂಡಿರುತ್ತೆ. ಇಲ್ಲಿ ತಪಾಸಣೆಯಾದ ಬಳಿಕವೇ ಮುಂದುವರಿಯಲು ಅನುಮತಿ. ಬಂಗಲೆ 9ರ ನಂತರ ಪಾರ್ಕಿಂಗ್ ಪ್ರವೇಶಿಸುತ್ತದೆ. ಅದರ ನಂತರ ಸ್ವಾಗತ ಕೇಂದ್ರ ಇದೆ. ಇದೆಲ್ಲವನ್ನ ದಾಟಿ ಮುಂದೆ ಬಂದರೆ ಅಲ್ಲಿ ಭದ್ರತಾ ಸಿಬ್ಬಂದಿಯ ಬಿಗಿ ಪಹಾರಿಯಲ್ಲಿರುವ 7, 5, 3 ಮತ್ತು 1 RCR ಸಿಗುತ್ತೆ. ಇವರನ್ನ ಉಲ್ಲಂಘಿಸಿ ಯಾರಾದ್ರೂ ಒಳಗೆ ಹೋಗಲು ಪ್ರಯತ್ನಿಸಿದ್ರೆ ಭದ್ರತಾ ಸಿಬ್ಬಂದಿ ಗುಂಡಿನ ದಾಳಿ ಮಾಡ್ತಾರೆ. ಸಂಬಂಧಿಗಳೇ ಇರಲಿ, ಸ್ನೇಹಿತರೇ ಇರಲಿ, ಪ್ರಧಾನಮಂತ್ರಿಗಳನ್ನ ಏಕಾಏಕಿ ಭೇಟಿ ಮಾಡಲು ಇಲ್ಲಿ ಯಾರಿಗೂ ಅವಕಾಶವಿಲ್ಲ. ಇಂತಹ ಹೆಸರಿನ ವ್ಯಕ್ತಿ ಇಂತಹ ದಿನ ಬರಲಿದ್ದಾರೆ ಎಂಬ ಪಟ್ಟಿಯನ್ನ ಪ್ರಧಾನಿಯ ಆಪ್ತ ಸಹಾಯಕ SPG ಅವರಿಗೆ ಕೊಟ್ಟರೆ ಮಾತ್ರ ಅವರಿಗೆ ಪ್ರವೇಶ. ಇಲ್ಲವಾದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಭಾವಿಸಬೇಕಷ್ಟೇ. ಈ ನಿಯಮ ಎಲ್ಲರಿಗೂ ಅನ್ವಯವಾಗುತ್ತೆ. ಪೂರ್ವ ಅನುಮತಿ ಪಡೆದವರು ಮೊದಲು SPG ಇಂದ ತಪಾಸಣೆಗೆ ಒಳಪಡಬೇಕು. ನಂತರ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿಯನ್ನ ನೀಡಲಾಗುತ್ತೆ. ಗುರುತಿನ ಚೀಟಿ ಇಲ್ಲದೆ ಪ್ರಧಾನಿ ನಿವಾಸದ ಆವರಣದಲ್ಲಿ ಸುಳಿದಾಡಲು ಸಾಧ್ಯವೇ ಇಲ್ಲ. ಈ ನಿಯಮವನ್ನ ಯಾರಾದ್ರೂ ಉಲ್ಲಂಘಿಸಿದ್ರೆ ಅಥವಾ ಅನುಮಾನಾಸ್ಪದವಾಗಿ ವರ್ತಿಸಿದ್ರೆ SPG ಪಡೆ ತಕ್ಷಣ ಅವರನ್ನ ಬಂಧಿಸುತ್ತೆ. ಸಕಾರಣವಿಲ್ಲದೆ ಪ್ರಧಾನಿ ನಿವಾಸದ ಆವರಣ ಪ್ರವೇಶಿಸಲು ಸಾಧ್ಯವೇ ಇಲ್ಲ.
ಇಲ್ಲ. ಪ್ರಧಾನಮಂತ್ರಿಗಳ 7RCR ನಿವಾಸ ಅಂದ್ರೆ ಅದು ಕೇವಲ ನಿವಾಸ ಅಷ್ಟೇ ಅಲ್ಲ, ಅದು ಒಂದು ಪುಟ್ಟ ಪ್ರಪಂಚ. ಸಕಲ ವಿವಿಧ ಸೌಲಭ್ಯಗಳು ಇಲ್ಲಿ ಲಭ್ಯವಿದೆ. ಕೇವಲ 5 ತಿಂಗಳಿಗಾಗಿ ಇಲ್ಲಿ ಪ್ರತ್ಯೇಕ ವಿದ್ಯುತ್ ಪ್ರಸರಣ ನಿಯಂತ್ರಣ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಪುಟ್ಟದೊಂದು ಆಸ್ಪತ್ರೆ ಇಲ್ಲಿ ಸದಾ ಕ್ರಿಯಾಶೀಲವಾಗಿರುತ್ತೆ. ಹಿರಿಯ ವೈದ್ಯರು ದಾದಿಯರು ಪ್ರತಿದಿನ ಕಾರ್ಯನಿರ್ವಹಿಸುತ್ತಾರೆ. ಮುಂಜಾಗ್ರತೆ ದೃಷ್ಟಿಯಿಂದ ನಿವಾಸದ ಬಳಿ ಒಂದು ಆಂಬ್ಯುಲೆನ್ಸ್ ಸದಾ ನಿಯೋಜನೆಗೊಂಡಿರುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಹೇಗಿರುತ್ತೆ ಅನ್ನೋದನ್ನ ನೋಡುವುದಾದ್ರೆ, ಒಂದು ದೇಶದ ಪ್ರಧಾನಿ ಅಂದ್ಮೇಲೆ ಹೆಜ್ಜೆ ಹೆಜ್ಜೆಗೂ ಅವರ ಭದ್ರತೆ ಇರುತ್ತೆ. ಪ್ರಧಾನಿಗಳು ಎಲ್ಲೇ ಹೋದ್ರೂ ಅವರ ಹಿಂದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹೊಂದಿರುವ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ. ಅದರಲ್ಲೂ ಭಾರತದ ಪ್ರಧಾನಿ ಅಂದ್ರೆ ಸುಮ್ನೇನಾ? ಸೆಕ್ಯೂರಿಟಿಗೆ ಯಾವುದೇ ಕೊರತೆ ಇರಬಾರದು ಅಂತ ಭಾರತ ಸರ್ಕಾರ ವರ್ಷಕ್ಕೆ 100 ಕೋಟಿ ರೂಪಾಯಿ ಪ್ರಧಾನಿ ಭದ್ರತೆಗೆ ಖರ್ಚು ಮಾಡುತ್ತೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಅಂದ್ಮೇಲೆ ಕೇಳಬೇಕಾ? ನರೇಂದ್ರ ಮೋದಿ ಅವರ ಭದ್ರತೆ ಜವಾಬ್ದಾರಿಯನ್ನ SPG ವಹಿಸುತ್ತೆ. SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ. ಈ ಸೆಕ್ಯೂರಿಟಿ ಫೋರ್ಸ್ ಸಾಮಾನ್ಯವಾಗಿರುವುದಿಲ್ಲ. SPGಗೆ ಸೇರುವ ಸೈನಿಕರು ಸಾಮಾನ್ಯವಾಗಿರುವುದಿಲ್ಲ. SPGಗೆ ಒಬ್ಬ ಸೈನಿಕ ಆಯ್ಕೆ ಆಗ್ಬೇಕು ಅಂದ್ರೆ 10,000 ಸೈನಿಕರಿಗೆ ಟ್ರೈನಿಂಗ್ ಕೊಡಬೇಕು. ಅವರಿಗೆ ಕೊಡುವ ಟ್ರೈನಿಂಗ್ ಸುಲಭವಾಗಿರುವುದಿಲ್ಲ. SPGಗೆ ಕೇವಲ ದೈಹಿಕವಾಗಿ ಮತ್ತು ಟ್ರೈನಿಂಗ್ ನಲ್ಲಿ ಪಾಸ್ ಆದ್ರೆ ಸಾಲದು. ಇಲ್ಲಿ ಸೈನಿಕ ತುಂಬಾ ಶಾರ್ಪ್ ಆಗಿರಬೇಕು. ಪ್ರಧಾನಿ ಎದುರುಗಡೆ ಮತ್ತು ಆಜುಬಾಜು ಇರುವ ವ್ಯಕ್ತಿ ಯಾರೇ ಇರಲಿ, ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅವರ ಹಾವಭಾವವನ್ನ ನೋಡಿ ಅವನ ಮನಸ್ಸಿನಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಎಂಬುದನ್ನ ಪತ್ತೆ ಹಚ್ಚಬೇಕು. ಹೀಗಾಗಿಯೇ 10,000 ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಪ್ರಧಾನಿ ಭದ್ರತೆಗೆ ಇರುವ ಬಾಡಿಗಾರ್ಡ್ಸ್ ಗಳು ತನ್ನ ಜೀವವನ್ನೇ ಪ್ರಧಾನಿ ಭದ್ರತೆಗೆ ಮೀಸಲಿಟ್ಟಿರ್ತಾನೆ. ತನ್ನ ಪ್ರಾಣ ಹೋದರೂ ಪ್ರಧಾನಿಯನ್ನ ಕಾಪಾಡುವುದು ಅವರ ಮುಖ್ಯ ಗುರಿಯಾಗಿರುತ್ತೆ. ಅಲ್ಲದೆ ಪ್ರಧಾನಿ ಸೆಕ್ಯೂರಿಟಿಗೆ ಇರುವ SPG ಕಮಾಂಡೋ ಕೈಯಲ್ಲಿ ಜಗತ್ತಿನ ಅತ್ಯಾಧುನಿಕ ರೈಫಲ್ ಗಳಿರುತ್ತವೆ. ನರೇಂದ್ರ ಮೋದಿ ಅವರ ಹತ್ತಿರ ಯಾರೂ ಸಹ ಸುಳಿಯದಂತೆ ನೋಡ್ಕೊಳ್ತಾರೆ. SPG ಕಮಾಂಡೋಗಳು ಕೇವಲ ಅವರ ಬಾಡಿಗಾರ್ಡ್ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯಕ್ಕೆ ಯಾವ ಜಿಲ್ಲೆಗೆ ತೆರಳುತ್ತಾರೋ ಅಲ್ಲಿಯ ಪೊಲೀಸ್ ಫೋರ್ಸ್ ಜೊತೆಗೆ ಸಂಪರ್ಕಿಸ್ತಾ ಇರ್ತಾರೆ. ಲೋಕಲ್ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಗಳು ಪ್ರಧಾನಿ ತೆರಳುವ ಸ್ಥಳಕ್ಕೆ ಭದ್ರತಾ ದೃಷ್ಟಿಯಿಂದ 4-5 ದಿನಗಳ ಸಂಪೂರ್ಣವಾಗಿ ಚೆಕಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ನಡೆಸುವ ಕಾರ್ಯಕ್ರಮ ಸ್ಥಳದಿಂದ ಸುತ್ತಮುತ್ತ 5 ಕಿಲೋಮೀಟರ್ ವರೆಗೆ ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಪೊಲೀಸರು ಪ್ರತಿಯೊಂದು ಏರಿಯಾ ಮೇಲೆ ಹದ್ದಿನ ಕಂಡನ್ನ ಇಟ್ಟಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಸ್ತೆ ಮೂಲಕ ತೆರಳಬೇಕಾದ್ರೆ ಆ ರಸ್ತೆಗಳು ಸಂಪೂರ್ಣವಾಗಿ ಖಾಲಿ ಮಾಡಲಾಗಿರುತ್ತೆ. ಝೀರೋ ಟ್ರಾಫಿಕ್ ನಲ್ಲಿ ಅವರ ಕಾರುಗಳು ಚಲಿಸ್ತಾ ಇರುತ್ತೆ. ಅವರು ಸಾಗುವ ರಸ್ತೆಯಲ್ಲಿ ಮತ್ತು ರಸ್ತೆಯ ಸುತ್ತಮುತ್ತ 2 ಕಿಲೋಮೀಟರ್ ವರೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತೆ. ಅಕಸ್ಮಾತ್ ಪ್ರಧಾನಿ ತೆರಳುವ ರಸ್ತೆಯಲ್ಲಿ ತೊಂದರೆ ಉಂಟಾದ್ರೆ ಅದಾಗಲೇ ಮತ್ತೊಂದು ರಸ್ತೆಯ ರೂಟ್ ಮ್ಯಾಪ್ ರೆಡಿಯಾಗಿರುತ್ತೆ. ಅವರ ಜೊತೆಗೆ ಒಂದು ಆಂಬ್ಯುಲೆನ್ಸ್, ಒಂದು ಪೊಲೀಸ್ ವಾಹನ ಮತ್ತು ಪ್ರಧಾನಿ ಕಾರಿನಂತೆ ಕಾಣುವ ಮತ್ತೊಂದು ಕಾರ್ ಅವರ ಜೊತೆಗೆ ಸಾಗುತ್ತೆ. ಇಷ್ಟು ಬಿಟ್ರೆ ಅವರ ಜೊತೆ ಇತರೆ ರಾಜಕೀಯ ನಾಯಕರು ಅವರ ಕಾರ್ಗಳನ್ನ ಫಾಲೋ ಮಾಡ್ತಿರ್ತಾರೆ. ರಸ್ತೆ ಮಧ್ಯದಲ್ಲಿ ಪ್ರಧಾನಿಗೆ ಅನಾರೋಗ್ಯ ಉಂಟಾದ್ರೆ ಹತ್ತಿರವಾದ ಆಸ್ಪತ್ರೆ ಯಾವುದು, ಯಾವ ಆಸ್ಪತ್ರೆಗೆ ಅವರನ್ನ ಸಾಗಿಸಬೇಕು ಎಂದು ಮುಂಚಿತವಾಗಿಯೇ ನಿಗದಿಪಡಿಸಲಾಗಿರುತ್ತೆ. ಅಕಸ್ಮಾತ್ ರಸ್ತೆಯಲ್ಲಿ ಅವರ ಕಾರಿನ ಮೇಲೆ ಭಯೋತ್ಪಾದಕ ಹಲ್ಲೆಯಾದ್ರೆ, ಬಾಂಬ್ ದಾಳಿಯಾದ್ರೆ ಅವರು ಯಾವ ಮನೆಯಲ್ಲಿ ಸುರಕ್ಷಿತವಾಗಿರಬಹುದು, ಯಾವ ಮನೆಗೆ ಅವರನ್ನ ಕರೆದೊಯ್ಯಬೇಕು ಎನ್ನುವುದು ಸಹ ರೂಟ್ ಮ್ಯಾಪ್ ನಲ್ಲಿ ಮೊದಲೇ ನಿಗದಿಪಡಿಸಲಾಗಿರುತ್ತೆ. ಒಟ್ನಲ್ಲಿ ಪ್ರಧಾನಿ ಕೂದಲಿಗೂ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು SPG ಕೆಲಸವಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಪ್ರಧಾನಿಗಳು ತೆರಳುತ್ತಾರೆ ಎನ್ನುವುದು ರಸ್ತೆಯಲ್ಲಿ ನೇಮಿಸಿದ ಟ್ರಾಫಿಕ್ ಪೊಲೀಸ್ನವರಿಗೂ ಸಹ ಗೊತ್ತಿರೋದಿಲ್ಲ. ಅಷ್ಟೊಂದು ಗೌಪ್ಯವಾಗಿರುತ್ತೆ ಪ್ರಧಾನಿ ರೂಟ್ ಮ್ಯಾಪ್. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.